ನಮಸ್ಕಾರ ವೀಕ್ಷಕರೇ, ವೈಟ್ ಪೇಪರ್ ಡಿಜಿಟಲ್ ಮೀಡಿಯಾಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ವಿನಾಯಕ್ ಕುಲಕರ್ಣಿ. ಬನ್ನಿ ವೀಕ್ಷಕರೇ, ಇವತ್ತು ಒಂದು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಈ ವಿಷಯ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರ್ತಾನೆ ಇಲ್ಲ. ಮೀಡಿಯಾ ಆಗ್ಬಿಟ್ಟು ಏನು ಕಾರ್ಯ ಮಾಡ್ಬೇಕು ಅದು ಮಾಡ್ತಾ ಇಲ್ಲ. ಅದು ಯಾಕೂ ಗೊತ್ತಾಗ್ತಾ ಇಲ್ಲ. ಯಾವ ಪಕ್ಷದ ಪರವಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಮೊದಲನೇ ಪ್ರಶ್ನೆ. ಯಾವ ವಿಷಯ ಅಂತ ಅಂದ್ರೆ, ಜಾಗತಿಕ ಮಟ್ಟದಲ್ಲಿ ಅರ್ಥಶಾಸ್ತ್ರದಲ್ಲಿ ದೇಶ ಆರ್ಥಿಕ ಪರಿಸ್ಥಿತಿಯಲ್ಲಿ 6ನೇ ಹಂತಕ್ಕೆ ಕುಸಿದಿದೆ. ಮತ್ತೆ ನರೇಂದ್ರ ಮೋದಿಜಿ ಅವರ ಈ ಒಂದು 2014ರಿಂದ ಅವರು ಹೇಳ್ತಕ್ಕಂತ ದೊಡ್ಡ ಒಂದು ಸಕ್ಸಸ್ ಅಂತ ಅಂದ್ರೆ GDP ಗ್ರೋತ್ ವರ್ಲ್ಡ್ ವೈಡ್ 4th ರಿಚೆಸ್ಟ್ ಕಂಟ್ರಿ ಅಂತಾನೆ ಅವ್ರು ಜಾಸ್ತಿ ಬಿಂಬಿಸ್ತಾ ಇದ್ದು. ಅಟ್ ದ ಸೇಮ್ ಟೈಮ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರೇಷಿಯೋ ನೋಡಿದಾಗ 130 ಲಿಸ್ಟ್ ಅಲ್ಲಿ ನಮ್ಮ ದೇಶ ಇತ್ತು. ಅಂದರೆ ಜನರ ಜೀವನ ಮಟ್ಟ ಪರಿಸ್ಥಿತಿ 130 ಮಾತ್ರ. ನೀವು ಅರ್ಥ ಮಾಡ್ಕೊಳ್ಳಿ, 193 ರಾಷ್ಟ್ರದಲ್ಲಿ 130 ಹಂತಕ್ಕೆ ನಮ್ಮ ದೇಶ ತಲುಪಿತ್ತು. ಎಲ್ಲೋ ಒಂದ್ ಕಡೆ ಅರ್ಥಶಾಸ್ತ್ರ ಬೆಳೀತಾ ಇತ್ತು, ಜೊತೆಗೆ ಜೀವನ ಮಟ್ಟ ಕುಸಿತಾ ಬರ್ತಾ ಇತ್ತು. ಇವಾಗ ಜಪಾನ್ ನಮಗೆ ಸೈಡ್ ಮಾಡಿದೆ, ಜೊತೆಗೆ ಬ್ರಿಟನ್ ಕೂಡ ಸೈಡ್ ಲೈನ್ ಮಾಡಿಬಿಟ್ಟು ಈಗ 6th ರೇಷಿಯೋಗೆ ಬಂದಿದೀವಿ ನಮ್ಮ ಭಾರತ ದೇಶ. ಇದಕ್ಕೆ ಯಾರು ಉತ್ತರ ಕೊಡ್ತಾ ಇಲ್ಲ. ನರೇಂದ್ರ ಮೋದಿಜಿ ಎಷ್ಟು ಹೆಮ್ಮೆಯಿಂದ ಹೇಳ್ತಾ ಬರ್ತಾ ಇದ್ರು ಜಾಗತಿಕ ಅರ್ಥಶಾಸ್ತ್ರ 4ನೇ ಸ್ಥಾನಕ್ಕೆ ಅಂತ. ಇವಾಗ ಸ್ವಲ್ಪ ಅದ್ರ ಬಗ್ಗೆ ಮಾತಾಡಿ. ವೇರ್ ಆರ್ ಯು ಫೈನಾನ್ಸ್ ಮಿನಿಸ್ಟರ್? What is your duty ಇಷ್ಟು? Is it a duty to make the dollar increasing every day? ನನಗೆ ಅರ್ಥ ಆಗ್ತಾ ಇಲ್ಲ. ದೇಶದ ಹಣಕಾಸು ಸಚಿವೆ ಮಾತಾಡ್ತಾ ಇಲ್ಲ, ದೇಶದ ಪ್ರಧಾನಮಂತ್ರಿ ಮಾತಾಡ್ತಾ ಇಲ್ಲ, ದೇಶದ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾತಾಡ್ತಾ ಇಲ್ಲ. ದೇಶದಲ್ಲಿ ಎಲ್ಲಿ ಏನ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಈ ಒಂದು ಅರ್ಥಶಾಸ್ತ್ರ ವಿಷಯ ಪ್ರತಿ ಗ್ರಾಮೀಣ ಭಾರತದ ಜನಸಂಖ್ಯೆಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತಕ್ಕಂಥದ್ದು. ಯಾಕೆಂದ್ರೆ ನೋಡಿ, ಇವಾಗ ಮತ್ತೆ 6ನೇ ಸ್ಥಾನಕ್ಕೆ ಹೋಗಿದೆ ಅಂದ್ರೆ ವಿಚ್ ಮೀನ್ಸ್ ನೆಕ್ಸ್ಟ್ ಮಂತ್ ರೀಸನ್ ಹೇಳೋದೇನು ಗೊತ್ತಾ? ಈಗ GDP ಕುಸಿದಿದೆ, ಬೆಲೆ ಏರಿಕೆ ಆಗಿದೆ. ಇದೇ ಆಯ್ತು 2014ರಿಂದ ಯಾವುದೇ ಹಂತಕ್ಕೆ ಕಂಟ್ರೋಲೇಷನ್ ಇಲ್ಲ. ನಿಮ್ ಕೈಯಲ್ಲಿ ಅರ್ಥಶಾಸ್ತ್ರನೇ ಬರ್ತಾ ಇಲ್ಲ. ಫೈನಾನ್ಸ್ ಮಿನಿಸ್ಟರ್, ಸಾರಿ ಟು ಸೇ, somehow you are failing every day in your that whatever so called controlling the economics. ಯಾಕೆ ಅಂತ ಅಂದ್ರೆ ಈಗ ಗ್ಯಾಸ್ ಅಲ್ಲಿ ನೋಡಿ ತೀರಾ ಹಂತಕ್ಕೆ ಹೋಗಿದೆ ಬೆಲೆ ಏರಿಕೆ. ಅದು ಡೈರೆಕ್ಟ್ ನಮ್ಮ ಗೃಹಿಣಿಗೆ ಒಂದು ಸಂಬಂಧಪಟ್ಟಂತ ವಿಷಯ. ಜೊತೆಗೆ ಮಿಡಲ್ ಈಸ್ಟ್ ಯುದ್ಧದಲ್ಲಿ ಕೂಡ ನಿಮ್ಮ ಥಾಟ್ಸ್ ಕ್ಲಿಯರ್ ಇಲ್ಲ. ಮತ್ತೆ ಒಂದು ಏನು ಅನಿಶ್ಚಿತ ನೀತಿಯಿಂದ ಹೋಗ್ತಾ ಇದ್ದೀರಾ, ಅಲಿಪ್ತ ನೀತಿ ಅಂತ ಬರ್ತಾ ಇದ್ದೀರಾ. ಅಲಿಪ್ತ ನೀತಿ ಅಂದ್ರೆ ಆ ಕಡೆ ಇರಾನಿಗೂ ಸಪೋರ್ಟ್ ಇಲ್ಲ, ಈ ಕಡೆ ಇಸ್ರೇಲಿಗೂ ಸಪೋರ್ಟ್ ಇಲ್ಲ, ಮಧ್ಯದಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀರಾ. ಎಲ್ಲೋ ಒಂದ್ ಕಡೆ ಕ್ಲಿಯರ್ ಇದ್ರೆ ಮೋಸ್ಟ್ಲಿ ಯಾವ್ದಾದ್ರು ಒಂದು ಬೆನಿಫಿಟ್ ಆಗ್ತಾ ಇತ್ತ ಅಂತ ನನ್ನ ಒಂದು ಅಭಿಪ್ರಾಯ ಆಗ್ತಕ್ಕಂಥದ್ದು. ಸೊ ಇದೆಲ್ಲ ಬೆಳವಣಿಗೆ ನೋಡ್ತಾ ಹೋದಾಗ ದೇಶ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ಬಡ ಜನರ ಧ್ವನಿ ಹತ್ತಿಕ್ಕಲಾಗುತ್ತಿದೆ. ಮೀಡಿಯಾ ಒಂದ್ ಸೈಡ್ ಕೆಲಸ ಮಾಡ್ತಾ ಇದೆ. ಗವರ್ಮೆಂಟ್ ತನ್ನ ಪಾಡಿ ತಾನು ಎಂಜಾಯ್ ಮಾಡ್ತಾ ಇದೆ ಫೆಸಿಲಿಟೀಸ್ ಗಳನ್ನ. ಅಟ್ ಲಾಸ್ಟ್ ಹೂ ಇಸ್ ದೇರ್ ಟು ರೈಸ್ ದೇರ್ ವಾಯ್ಸ್ ಇನ್ ದ ಫಾರ್ಮ್ ಆಫ್ ನಾರ್ಮಲ್ ಪೀಪಲ್? ಯಾರು ಇಲ್ಲ. ಈಗ ಅರ್ಥಶಾಸ್ತ್ರ ಜಾಗತಿಕ ಮಟ್ಟದಲ್ಲಿ 6ನೇ ಸ್ಥಾನ. ಬಿಲೀವ್ ಮೀ, 96 ರುಪೀಸ್ ಡಾಲರ್ಗೆ ಆಗ್ತಾ ಇರ್ತಕ್ಕಂಥದ್ದು. ಇವತ್ತು 1 ರೂಪಿಗೆ 96 ರುಪೀಸ್ ಏನು ಹೋಗಿದೆ ಅಲ್ವಾ ಡಾಲರ್ ರೇಟು. ಈಗ ಅದು 100 ಕ್ರಾಸ್ ಆದ್ರೆ ಡೆಫಿನೆಟ್ಲಿ 10ಗೆ ಬರ್ತೀರಾ. ಮತ್ತೆ ಅದೇ ಆಯ್ತು ಮನಮೋಹನ್ ಸಿಂಗ್ ಅವರ ಕತೆ. 10ನೇ ಜಾಗತಿಕ ಅರ್ಥಶಾಸ್ತ್ರದಲ್ಲಿ 10ನೇ ಪಟ್ಟಿಯಲ್ಲಿ ನಾವಿದ್ವಿ, ಇವಾಗ 6ನೇ ಪಟ್ಟಿ ಹೋಗಿದೀವಿ. ಅದು 100 ರೀಚ್ ಆಗುತ್ತೆ ನೀವು ನಡ್ಕೊಳ್ಳೋ ರೀತಿ ನೋಡಿದ್ರೆ. ಯಾಕೆಂದ್ರೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕಂಪ್ಲೀಟ್ ಫೇಲ್ ಇದ್ರ ನೀವೆಲ್ಲರೂ. ವರ್ಕೇ ಮಾಡ್ತಾ ಇಲ್ಲ, ದೇಶದ ಬಡ ಜನರಿಗೆ ಸಹಾಯವೇ ಆಗ್ತಾ ಇಲ್ಲ. ನೀವೇ ಹೇಳೋ ಪ್ರಕಾರ ಈ ತರ ಎಂತ ಬರ್ತಾ ಇರ್ತೀರಲ್ಲ, 4ನೇ ಜಾಗತಿಕ ಅರ್ಥ ವ್ಯವಸ್ಥೆ ನಮ್ದಿದೆ ಅಂತ. ಮತ್ತ್ಯಾಕ್ರಪ್ಪ ಫ್ರೀ ಅಕ್ಕಿ ಕೊಡ್ತಾ ಬಂದ್ರಿ? 80 ಕೋಟಿ ಜನರಿಗೆ ಇವತ್ತಿಗೂ BPL ಕಾರ್ಡ್ ಇದೆ, ಇವತ್ತಿಗೂ ಫ್ರೀ ಅಕ್ಕಿ ಕೊಡ್ತೀನಿ ಅಂತ ಹೆಮ್ಮೆಯಿಂದ ಹೇಳೋ ಪ್ರಧಾನಿ ನಮ್ಮ ಹತ್ರ ಇರೋದು. ಎಲ್ಲೋ ಒಂದ್ ಕಡೆ ಅವರಿಗೆ ದುಃಖನೇ ಆಗ್ತಾ ಇಲ್ಲ. ನಮ್ಮ ಹತ್ರ 80 ಕೋಟಿ ಇವತ್ತಿಗೂ ಬಡ ಜನತಾ ಇದೆ, ಅವ್ರಿಗಾಗ ನಾವ್ ಏನ್ ಮಾಡ್ಬೇಕು ಅನ್ನೋ ಪರಿಕಲ್ಪನೆ ಇಲ್ಲ. ಇದೆಲ್ಲ ನೋಡ್ತಾ ಹೋದಾಗ ಅರ್ಥ ಆಗ್ತಾ ಇಲ್ಲ. ವೀಕ್ಷಕರೇ, ದಯವಿಟ್ಟು ಕಮೆಂಟ್ ಮುಖಾಂತರ ಇನ್ನು ಯಾವ್ಯಾವ ವಿಷಯಗಳನ್ನ ನಾವು ರೈಸ್ ಮಾಡಬಹುದು ಅಂತ ತಿಳಿಸ್ತಾ ಬನ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.